ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಂಟ್ ಟೆಕ್ ಯೂಟ್ಯೂಬ್ ಚಾನಲ್. ನನ್ನ ಹೊಸ ವಿಡಿಯೋಗೆ ನಿಮಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್. ನಾನು ಇವತ್ತೇನು ಹೇಳಕೊಟ್ಟಿದ್ದೀನಿ ಅಂತಂದರೆ ಸಿಂಪಲ್ ಫ್ರೆಂಡ್ಸ್, ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಒಂದು ಒಳ್ಳೆಯ ಯೂಟ್ಯೂಬರ್ಸ್ಗೆಲ್ಲ ಒಂದು ಯೂಸ್ಫುಲ್ ಆದಂಥ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋಕ್ಕೆ ಅಥವಾ ಯೂಟ್ಯೂಬ್ನ ಮೂಲಕ ಅರ್ನಿಂಗ್ನ ಮಾಡ್ಕೋಬೇಕು ಅಂತಂದರೆ ಅಲ್ಲಿ ಅವರ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿರಬೇಕು. ಮಾನಿಟೈಸೇಷನ್ ಆನ್ ಆದಮೇಲೆ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿ ಆನಂತರ ನಿಮಗೆ ಚಾನಲ್ಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ತುಂಬ ಜನಕ್ಕೆ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮೇ ಆಗಿಬಿಟ್ಟಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಅಂತಲೇ ಯೂಟ್ಯೂಬ್ ಅವರು ಒಂದು ಬೆಸ್ಟ್ ಅಪ್ಡೇಟ್ನ ತಂದಿದ್ದಾರೆ ಅಂತಲೇ ಹೇಳ್ಬೋದು. ಏನಂತ ಅಂತಂದರೆ ನೀವು ಇನ್ನೂ ಬೇಗ ಮುಂಚೆನೇ ನೀವು ಅರ್ನಿಂಗ್ನ ಮಾಡ್ಬೋದು. ಮಾನಿಟೈಸೇಷನ್ ಅನ್ನೋಕ್ಕಿಂತ ಮುಂಚೆನೇ ಅರ್ನಿಂಗ್ ಮಾಡ್ಬೋದು ಅನ್ನುವಂಥ ಒಂದು ಅಪ್ಡೇಟ್ನ ಇವತ್ತು ತಂದಿದ್ದಾರೆ ಫ್ರೆಂಡ್ಸ್. ಆ ಅಪ್ಡೇಟ್ ಏನು, ಹೇಗಿದೆ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ನೀವಿಲ್ಲಿ ನೋಡ್ತಿರ್ಬೋದು, ನಿಮ್ಮ ಹತ್ರ ನೀವು ಏನಾದರೂ ಯೂಟ್ಯೂಬರ್ ಆಗಿದ್ದರೆ ಫಸ್ಟ್ ನೀವು ಯೂಟ್ಯೂಬ್ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಓಕೆ, ನೀವು ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ನಾನು ನನ್ನ ಒಂದು ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ. ಓಕೆ, ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಂಡ ನಂತರ ಲೋಡ್ ಆಗ್ತಾಯಿದೆ. ಒಂದು ನಿಮಿಷ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಕೆಳಗಡೆ ತುಂಬಾ ಆಪ್ಷನ್ ಇದೆ. ಸಿಂಪಲ್ ನೀವು ಫೈನಲ್ ಆಗಿ ಒಂದು ಸೆಕೆಂಡ್ ಆಪ್ಷನ್ ಕಾಣ್ತಿದೆ ನೋಡಿ, ಅಂತಂದರೆ ಫೈನಲ್ ಆಗಿ 5th ಆಪ್ಷನ್ ಅರ್ನ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅರ್ನ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನೀವು ನೋಡ್ತಾ ಇರ್ಬೋದು ಎಲಿಜಿಬಿಲಿಟಿ ಅನ್ನೋದನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಎಷ್ಟಕ್ಕೆ ಬಂದಿದೆ ಅಂತ ಎಲಿಜಿಬಿಲಿಟಿ 500 ಸಬ್ಸ್ಕ್ರೈಬರ್ಗೆ ಬಂದಿದೆ. 3 ಅಪ್ಲೋಡ್ಸ್ ಆಟೋಮೆಟಿಕಲಿ ನೀವೆಲ್ಲ ಮಾಡ್ತೀರಾ. ಓಕೆ, 4,000 ವಾಚ್ ಟೈಮ್ ಇದ್ದಿದ್ದು ಕೇವಲ 3,000 ವಾಚ್ ಟೈಮ್ಗೆ ಬಂದಿದೆ, ನೀವು ಇಲ್ಲಿ ನೋಡ್ಬೋದು. ಅದು ಬಿಟ್ಟರೆ ಶಾರ್ಟ್ಸ್ ವ್ಯೂಸು ಸುಮಾರು 10 ಮಿಲಿಯನ್ಗೆ ನಿಲ್ಲಿಸಿದ್ರು. ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಸುಮಾರು 3 ಮಿಲಿಯನ್ಗೆ ಅದನ್ನು ಕಮ್ಮಿ ಮಾಡಿದ್ದಾರೆ. ಈ ಅಪ್ಡೇಟ್ ಆಲ್ರೆಡಿ ಜಾರಿ ಆಗಿದೆ ಫ್ರೆಂಡ್ಸ್. ನನಗಂತೂ ಇದು ಅಪ್ಡೇಟ್ ಬಂದಾಗಿದೆ, ನಿಮಗೂ ಬಂದಿರ್ಬೋದು, ಏನೋ ಗೊತ್ತಿಲ್ಲ. ಒಟ್ಟು ನೋಡ್ಕೊಳ್ಳಿ, ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋನ ಅಪ್ಡೇಟ್ ಮಾಡಿಕೊಂಡು ನಿಮಗೂ ಬಂದಿದೆ ಇಲ್ವ ಅಂತ ನೀವು ನೋಡ್ಕೋಬೋದು. ಈ 3 ಏನಕ್ಕೆ ಇಷ್ಟನ್ನು ಫಿಲ್ ಮಾಡಿದ್ರೆ ನೀವು ಯಾವ ರೀತಿ ಅರ್ನ್ ಮಾಡ್ಬೋದು, ಸ್ಟಾರ್ಟಿಂಗ್ಗೆ ಮಾನಿಟೈಸೇಷನ್ ಆನ್ ಆಗದೇ ಯಾವ ರೀತಿ ನೀವು ಅರ್ನ್ ಮಾಡ್ಬೋದು ಅನ್ನೋದನ್ನು ನನಗೆ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಏನಿಲ್ಲ, ನೀವು ಇಲ್ಲಿ ನೋಡ್ಬೋದು. ನೀವು ಇಷ್ಟನ್ನು ಕಂಪ್ಲೀಟ್ ಮಾಡಿದ್ರೆ ಮೇಲ್ಗಡೆ ನೋಡ್ಬೋದು ಎಷ್ಟು ಆಪ್ಷನ್ ಸಿಗುತ್ತೆ ಅನ್ನೋದು. ಸುಮಾರು 3 ಅರ್ನಿಂಗ್ ಆಪ್ಷನ್ಸು ನಿಮಗೆ ಸಿಗುತ್ತೆ. ಒಂದು ಮೆಂಬರ್ಶಿಪ್ ಮುಖಾಂತರ ನೀವು ಅರ್ನ್ ಮಾಡ್ಬೋದು. ಸ್ಟಾರ್ಟಿಂಗ್ಗೆ ನಿಮ್ಮ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳೋದ್ರ ಮುಖಾಂತರ ನಿಮ್ಮ ಚಾನಲಿಂದ ಅರ್ನ್ ಮಾಡ್ಬೋದು. ಮತ್ತು ಸೂಪರ್ ಅಂತ ಇದೆ, ಇದರಿಂದಲೂ ಕೂಡ ಸಹ ನೀವು ಏನು ನಿಮ್ಮ ಚಾನಲ್ಗೆ ಏನು ಫ್ಯಾನ್ಸ್ ಇರ್ತಾರೆ ಅವರಿಂದ ಅರ್ನಿಂಗ್ನ ಮಾಡ್ಬೋದು ಈ ಒಂದು ಆಪ್ಷನ್ ಮುಖಾಂತರ. ಅದು ಬಿಟ್ಟರೆ ನೆಕ್ಸ್ಟ್ ನೋಡಿದ್ರೆ ಶಾಪಿಂಗ್ ಅಂತ ಒಂದಿದೆ. ನೀವು ಏನು ಶಾಪಿಂಗ್ ಮಾಡಿರ್ತೀರ ಆ ಲಿಂಕನ್ನು ನೀವು ನಿಮ್ಮ ಚಾನಲ್ ಮುಖಾಂತರ ಹಾಕಿ ಆ ಚಾನಲ್ ಯಾರಾದರೂ ಆ ಲಿಂಕನ್ನು ಕ್ಲಿಕ್ ಮಾಡಿ ಏನಾದರೂ ಪರ್ಚೇಸ್ ಮಾಡಿದರೆ ಅದರಿಂದ ಕೂಡ ನಿಮಗೆ ಅರ್ನ್ ಆಗುತ್ತೆ ಫ್ರೆಂಡ್ಸ್. ಈ ಫೀಚರ್ಸ್ ಎಲ್ಲ ಆಲ್ರೆಡಿ ಯಾವುದೇ ಯೂಟ್ಯೂಬರ್ಗೂ ಸ್ಟಾರ್ಟಿಂಗ್ ಬಂದಿರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಹೊಸದಾಗಿ ಅಪ್ಡೇಟ್ ಮಾಡಿರೋದು ಏನಂತ ಅಂದರೆ 5 ಸಬ್ಸ್ಕ್ರೈಬರ್ ಹಾಗೂ 3,000 ವಾಚ್ ಟೈಮ್ ಹಾಗೂ 3 ಮಿಲಿಯನ್ ಶಾರ್ಟ್ಸ್ ವ್ಯೂನ ಕಂಪ್ಲೀಟ್ ಮಾಡ್ತು ಅಂತಂದರೆ ಇವು 3 ಮುಖಾಂತರ ನೀವು ಯಾವುದೇ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ದೇ ಅರ್ನಿಂಗ್ನ ನೀವು ಸ್ಟಾರ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಅಪ್ಡೇಟ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಆಲ್ಮೋಸ್ಟ್ ಆಲ್ ಇದು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಇದೆ. ಏನಂತಂದರೆ ಆಲ್ಮೋಸ್ಟ್ ಆಲ್ ನಮ್ಮ ಜನಕ್ಕೆ 10 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಅಂದರೆ ಅದು ತುಂಬಾ ಕಷ್ಟ ಅನ್ಕೋತೀನಿ ನನ್ನ ಪ್ರಕಾರ. ಕೆಲವ್ರಿಗೆ ಸುಲಭ ಇರ್ಬೋದು, ಆದರೆ ನಮ್ಮಂಥ ಕೆಲವರಿಗೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇನ್ನು 3,000 ವಾಚ್ ಟೈಮು ನೋಡ್ಬೋದು. 1,000 ವಾಚ್ ಟೈಮ್ನ ಕಮ್ಮಿ ಮಾಡಿದ್ದಾರೆ. ಆ 3,000 ವಾಚ್ ಟೈಮ್ನ ಆರಾಮಾಗಿ ಫಿಲ್ ಮಾಡ್ಬೋದು ಅನ್ಕೋತೀನಿ. 500 ಸಬ್ಸ್ಕ್ರೈಬರ್ ನೀವು ವೀಡಿಯೋ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬರ್ ಆಟೋಮೆಟಿಕಲ್ ಆಗಿ ಆಗ್ತಾರೆ. ಈ ನೋಡಿ ಫ್ರೆಂಡ್ಸ್, ಈ 3ನ್ನ ನೀವು ಕಂಪ್ಲೀಟ್ ಮಾಡೋದ್ರ ಮುಖಾಂತರ ಯಾವುದೇ ಮಾನಿಟೈಸೇಷನ್ ಆನ್ ಆಗದೆ ಈ ಮೂರು ಅರ್ನಿಂಗ್ ಆಪ್ಷನ್ಸಿಂದ ನೀವು ಅರ್ನಿಂಗ್ನ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ಇಲ್ಲಿ ನೀವು ನೋಡ್ಬೋದು. ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡಿರೋದು ಈ 3 ಅರ್ನಿಂಗ್ನ ನಿಮಗೆ ತೋರಿಸ್ಕೊಡೋಕ್ಕೆ ಅಂತ. ಇನ್ನು ಇದನ್ನು ಬಿಟ್ಟರೆ ನೀವು ಮಾನಿಟೈಸೇಷನ್ಗೆ ಏನಾದರೂ ಅಪ್ಲೈ ಮಾಡಲೇಬೇಕು ಅನ್ನೋದಾದರೆ ಇನ್ನೂ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಾವು ನೋಡ್ಬೋದು. ಇನ್ನೂ ಸೆಕೆಂಡ್ ಆಪ್ಷನ್ನು ಸಹ ತೋರಿಸ್ತಿದ್ದೆ ನೋಡಿ. ಅಲ್ಲಿ 500 ಇಟ್ಟಿದ್ರು. ಇಲ್ಲಿ ವಿತ್ ಮಾನಿಟೈಸೇಷನ್ ಅಂತಂದರೆ 1,000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿರಬೇಕು, 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕು, 10 ಮಿಲಿಯನ್ ಶಾರ್ಟ್ಸ್ ವ್ಯೂಸ್ ಕಂಪ್ಲೀಟ್ ಆಗಿರಬೇಕು. ಇಷ್ಟು ಕಂಪ್ಲೀಟ್ ಆಗಿದ್ರೆ ಫ್ರೆಂಡ್ಸ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಅಪ್ಲೈ ಮಾಡೋದ್ರ ಮುಖಾಂತರ ನೀವು ನಿಮ್ಮ ಒಂದು ವೀಡಿಯೋಗೆ
ಆ್ಯಡ್ಸ್ ಬರೋ ಹಾಗೆ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ನೀವು ಇಲ್ಲಿ ವಾಚ್ ಪೇಜ್ ಆ್ಯಡ್ಸ್ ಅಂತ ಇದೆ, ಆ್ಯಡ್ಸ್ ಬರೋ ಹಾಗೆ ಮಾಡ್ಕೋಬೋದು. ಹಾಗೆ ಶಾರ್ಟ್ಸ್ ಮಾಡ್ತೀರಾ ಅಂತಾರೆ, ಶಾರ್ಟ್ಸ್ಗೂ ಆ್ಯಡ್ ಬರೋಂಗೆ ನೀವು ಇಲ್ಲಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ಏನೇ ಆಗಲಿ ಫ್ರೆಂಡ್ಸ್, ಈ ಒಂದು ಅಪ್ಡೇಟು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಅಪ್ಡೇಟು ನಿಮಗೆ ಆಲ್ರೆಡಿ ನಿಮ್ಮ ಒಂದು IT ಸ್ಟುಡಿಯೋದಲ್ಲಿ ಬಂದಿರುತ್ತೆ ಫ್ರೆಂಡ್ಸ್, ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಅಕಸ್ಮಾತ್ ಬಂದಿಲ್ಲ ಅಂತ ಅಂದರೆ ನಿಮ್ಮ ಒಂದು IT ಸ್ಟುಡಿಯೋನ ನೀವು ಅಪ್ಡೇಟ್ ಮಾಡಿಕೊಂಡು ಪ್ಲೇಸ್ಟೋರ್ಗೆ ಹೋಗಿ ಅಪ್ಡೇಟ್ ಮಾಡಿಕೊಂಡು ಆನಂತರ ಓಪನ್ ಮಾಡಿ ನೋಡಿ, ಬಂದಿರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ನಿಮಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.